को गुमराह करने का कोशिश कर रहा है। मैं बहुत साफ तौर पर कहना चाहता हूँ कि झूठ ना बोले और वक्फ बिल में जो प्रावधान है उसको अच्छी तरह से पढ़ के फिर उसके बाद में तर्क रख करके अपना बात को बोलने से अच्छा है। हिंदुस्तान एक लोकतांत्रिक देश है। डेमोक्रेसी में अपना बात करने का, अपना तर्क रखने का पूरा आज़ादी है, लेकिन झूठ बोल करके समाज को गुमराह करने का प्रयास नहीं होना चाहिए। हमारे जो बजट सत्र चल रहा है, वक्फ अमेंडमेंट बिल को लाने का प्रक्रिया जो शुरू हुआ है, हमने तैयारी पूरा कर लिया है। कब लाएंगे वो आप लोगों को बता देंगे, हम कल ही आप लोगों को बताएंगे। लेकिन वक्फ बिल आने से पहले समाज में तनाव पैदा करने के लिए कुछ संगठन जो प्रयास कर रहा है हमारे नज़र में आ रहे हैं। ಕೈಗಾರಿಕಾ ನಿಗಮ ಬೆಂಗಳೂರು ಹಾಗೆ ಸಹಾಯ ಪ್ರಾಂತ್ಯ ಈಡಿಗರ ಸಂಘ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಅವರು ಬಂದಿಲ್ಲ. ಬೆನ್ನೂರು ಬಗ್ಗೆ ನಿಂತಿರ್ತಕ್ಕಂಥ ನಮ್ಮ ನಾಡಿಗೆ ಒಂದು ಧರ್ಮ ಕೇಂದ್ರವನ್ನ ಸ್ಥಾಪಿಸಿದಂತಹ ಒಂದು ಗೌರವ ಬರ್ಬೇಕಂತ ಹೇಳಿದ್ರೆ ನಾವು ಏನೇ ಆದ್ರೂ ಕೆಲಸ ಆಗ್ತಾ ಕೆಲವು ಆಗದೇ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ ಅಧಿಕಾರ ಇದ್ದಾಗ ಅದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಕ್ಕಂಥದ್ದು ನನ್ನ ಕರ್ತವ್ಯ. ನಾವು ನಮ್ಮ ಮಕ್ಕಳಿಗೂ ಕೂಡ ಅದು ಹೇಳ್ತಕ್ಕಂಥ, ನಾನು ನನ್ನ ಮಕ್ಕಳಿಗೆ ಹೇಳ್ತೀನಿ, ನಾನು ಅವ್ನು ಕಾನ್ವೆಂಟಲ್ಲಿ ಓದಿರ್ಬೋದು, ನಾನು ಮಂತ್ರಿ ಆಗಿರ್ಬೋದು, ನಮ್ಮ ಅಪ್ಪ ಮುಖ್ಯಮಂತ್ರಿ ಆಗಿರ್ಬೋದು, ಆದ್ರೆ ಬುನಾದಿ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಅದು ಈ ಹೋರಾಟದ ವ್ಯಕ್ತಿಗಳಿಂದ ಬಂದಿದೆ ಅಂತಕ್ಕಂಥದ್ದನ್ನು ಇವತ್ತು ಯಾವತ್ತೂ ಕೂಡ ಕೊನೆ ದಿನದವರೆಗೂ ನಾವು ಯಾವತ್ತೂ ಮರೆಯಲ್ಲ. ನಮಗೆ ಯಾವತ್ತೂ ಕೂಡ ಸಮಾಜದಲ್ಲಿ ನಮಗೆ ಗೌರವ ಸಿಕ್ಕುತ್ತೆ, ಅದು ನನಗೂ ಕೂಡ ಸಿಕ್ಕಿದೆ. ಇವತ್ತು ಏನಾದ್ರು ಇಲ್ಲಿ ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ ನಾನು ಎಲ್ಲೇ ಹೋದ್ರು ಒಂದು ಮಾತು ಹೇಳ್ತೀನಿ, ನನ್ನ ಜೀವನದಲ್ಲಿ ಮೊದಲೇ ಹೋರಾಟ ಹೆಜ್ಜೆ ಇಟ್ಟಿದ್ದು ತಾಳಗುಪ್ಪದಿಂದ ಕೊಡ್ತಾ ಬಂದಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಈ ಭಾಗದಲ್ಲೇ ನಮಗೆ ಇವತ್ತು ಹಾಸ್ಟೆಲ್ಗಳು ಕೊರತೆ ಏನು ಇರಲಿಲ್ಲ. ಸಾಹೇಬರು ಸಮಾಜ ಕಲ್ಯಾಣ ಇಲಾಖೆಯ ಅವತ್ತು ಸಚಿವರಾದ ನಂತರ ಮತ್ತು ಬಹಳಷ್ಟು ಸಚಿವರು ಆದ ನಂತರ ಸಾಗರದಲ್ಲಿ ಹೈಯೆಸ್ಟ್ ಹಾಸ್ಟೆಲ್ ಅನ್ನು ಕೊಟ್ಟಿದ್ದ ಪುಣ್ಯಾತ್ಮ ಕಾಗೋಡು ಸಾಹೇಬ್ರೇ ಇದ್ದಾರೆ. ಹಂಗಾಗಿ ಬಹಳ ಜನ ವಿದ್ಯಾಭ್ಯಾಸವನ್ನ ಚೆನ್ನಾಗಿ ಮಾಡಿದ್ರು. ಬಹಳ ಆ ಭಾಗದಲ್ಲಿ ಕೋಗಾರು, ಆ ಭಾಗ ತುಂಬ್ರಿ ಬ್ಯಾಕ್ವರ್ಡ್ ಕಡೆ ಇದ್ದಂತ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಕ್ತು. ಇವತ್ತು ಅವರು ಸಹ ವಿದ್ಯಾಭ್ಯಾಸವನ್ನ ಕಲಿತು ಉತ್ತಮವಾದ ತಳಗೆ